ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿಕೆ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 4th ಕ್ಲಾಸ್ ನೋಡುವ. ಈಗ ಆಲ್ರೆಡಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 3 ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಇದು 4th ಕ್ಲಾಸ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಾನು ಏನಿದೆ ಡೈಲಿ ಮಾಡೋ ಕ್ಲಾಸಸ್ನ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ನೇ ಕ್ವಶನ್ ಏನಿದೆ, ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಇದೆ ಕ್ವಶನ್ನು. ಆನ್ಸರ್ ಈಸ್ ಹಾಕಿ. ಇನ್ನು ಎರಡನೇ ಕ್ವಶನ್ ಏನಿದೆ, ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಲಡಖ್ ಪ್ರಸ್ಥಭೂಮಿ. ಇನ್ನು ಮೂರನೇ ಕ್ವಶನ್ ಏನಿದೆ, ಯಾವ ರಾಜ್ಯವನ್ನು ಬಿಹಾರದಿಂದ ಬೇರ್ಪಡಿಸಲಾಗಿದೆ ಅಂತ ಇದೆ. ಆನ್ಸರ್ ಈಸ್ ಜಾರ್ಖಂಡ್. ಇನ್ನು ನಾಲ್ಕನೇ ಕ್ವಶನ್ ಏನಿದೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ನಿರ್ವಹಿಸುತ್ತಾರೆ ಅಂತ ಇದೆ. ಆನ್ಸರ್ ಇಸ್ ಲೋಕಸಭೆ ಸ್ಪೀಕರ್. ಇನ್ನು ಐದನೇ ಕ್ವಶನ್ ಏನಿದೆ, ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಆನ್ಸರ್ ಇಸ್ ಬಿಹಾರ್. ಆರನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ನೆಹರು ಬೆಂಬಲಿಸಿದರು ಆದರೆ ಗಾಂಧೀಜಿ ಬೆಂಬಲಿಸಲಿಲ್ಲ ಅಂತ ಇದೆ. ಆನ್ಸರ್ ಇಸ್ ಭಾರಿ ಕೈಗಾರೀಕರಣ. ಇನ್ನು ನೆಕ್ಸ್ಟ್ ಏಳನೇ ಕ್ವಶನ್ ಏನಿದೆ, ನೀರಿನ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮಳೆ ನೀರು. ಇನ್ನು ನೆಕ್ಸ್ಟ್, ನೀವು ನಮ್ಮ ಕಡೆ PDF ಪರ್ಚೇಸ್ ಮಾಡಿ ಅಂತ ನಾವು ನಿಮಗೆ ಯಾವತ್ತೂ ಫೋರ್ಸ್ ಮಾಡಲ್ಲ. ಯಾಕಂದರೆ ನಿಮ್ಮ ಸ್ಟಡಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು PDF ಪರ್ಚೇಸ್ ಮಾಡ್ಬೋದು. PDF ಎಲ್ಲ ಮೇಂಟೆನೆನ್ಸ್ ಬೇರೆಯವ್ರ ಕಡೆ ಇದೆ. ಅದು ನೀವು PDF ಇನ್ಫಾರ್ಮೇಷನ್ಗೆ ಅಂತ ಬಂದಾಗ ಫಸ್ಟ್ ಅವ್ರ ಪಾಲಿಸಿ ಏನು ಹೇಳಿದ್ದಾರೆ, ನಮ್ಮ ಕಡೆಯಿಂದ ನಿಮಗೆ ಯಾವುದೇ PDF ಪರ್ಚೇಸ್ ಮಾಡಿ ಅಂತ ಫೋರ್ಸ್ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಇಷ್ಟ ಇತ್ತು, ನಿಮಗೆ ಬೇಕು ಅಂದರೆ ನೀವು PDF ಪರ್ಚೇಸ್ ಮಾಡಿ. ನೆಕ್ಸ್ಟ್ ನಿಮಗೆ PDF ಬೇಕಿತ್ತು ಅಂದರೆ ಅಷ್ಟೇ ನೀವು ಹೋಗಿ PDF ಇನ್ಫಾರ್ಮೇಷನ್ ಕೇಳಿ, ಸುಮ್ಮನೆ ಕೇಳಕ್ಕೆ ಹೋಗಬೇಡಿ. ಓಕೆ, ನಾವಿಲ್ಲಿ ಯಾರಿಗೂ PDF ಪರ್ಚೇಸ್ ಮಾಡಿ ನೀವು ಅಂತ ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ಏನೋ ಈ ಸಲ ಎಕ್ಸಾಮ್ ಕನ್ನಡದಲ್ಲಿ ಆಗಿರೋದ್ರಿಂದ ನಿಮ್ಗೆ ಎಲ್ಲೂ ಕನ್ನಡದಲ್ಲಿ ಸಿಗಲ್ಲ ಅಂತ ನಾವು ನಿಮಗೆ ಇಂಗ್ಲೀಷಲ್ಲಿ ಇರೋದನ್ನ ಕನ್ನಡದಲ್ಲಿ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಿದ್ದೀವಿ ಅಷ್ಟೇ. ಫಸ್ಟು GK PDF ಅಷ್ಟೇ ಇತ್ತು, ಇವಾಗ ಸೈನ್ಸ್ PDF ಕೂಡ ರೆಡಿಯಾಗಿದೆ. ಅದು 2 ಲ್ಯಾಂಗ್ವೇಜಲ್ಲೂ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಅವೈಲಬಲ್ ಇದೆ. ನಿಮಗೆ ಬೇಕು ಅಂದರೆ ಅಷ್ಟೇ ನೀವು ಇನ್ಫಾರ್ಮೇಷನ್ ಕೇಳೋಕೆ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ವಿಶ್ವಸಂಸ್ಥೆಯು ಭದ್ರತಾ ಮಂಡಳಿಯು ಎಷ್ಟು ಸದಸ್ಯರನ್ನು ಹೊಂದಿದೆ ಅಂತ ಇದೆ ಕ್ವಶನ್ನು. ಆನ್ಸರ್ ಈಸ್ 15. ಇನ್ನು 9ನೇ ಕ್ವಶನ್ ಏನಿದೆ, ಭಾರತದ ಮ್ಯಾಜಿಸ್ಟರ್ ಮಂಡಳಿ ಯಾವ ನಗರ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಅಹಮದಾಬಾದ್. ಇನ್ನು 10ನೇ ಕ್ವಶನ್ ಏನಿದೆ, ಯಾವ ದೇಶವು ಮೊದಲ ಬಾರಿಗೆ ಚಂದ್ರನ ಮೇಲೆ ಮನುಷ್ಯರನ್ನು ಕಳಿಸಿತು ಅಂತ ಇದೆ. ಆನ್ಸರ್ ಈಸ್ USA. ಇನ್ನು 11ನೇ ಕ್ವಶನ್ ಏನಿದೆ, ಸರ್ದಾರ್ ಸರೋವರ ಯೋಜನೆ ಯಾವ ನದಿಯಲ್ಲಿದೆ ಅಂತ ಇದೆ. ಆನ್ಸರ್ ಈಸ್ ನರ್ಮದಾ. 12ನೇ ಕ್ವಶನ್ ಏನಿದೆ, ರೋಗ ನಿರೋಧಕ ಶಕ್ತಿಯನ್ನು ಪಡೆಯಲು BCG ಲಸಿಕೆಯನ್ನು ಚುಚ್ಚಲಾಗುತ್ತದೆ ಅಂತ ಇದೆ. ಆನ್ಸರ್ ಈಸ್ ಕ್ಷಯ ರೋಗ. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ, ಧ್ಯಾನ್ ಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಹಾಕಿ. ಇನ್ನು ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಶೇಖ್ ಹಸೀನ್ ವಜಾದ್ ಅವರು ಯಾವ ದೇಶದ ಪ್ರಧಾನಮಂತ್ರಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಬಾಂಗ್ಲಾದೇಶ್. ಇನ್ನು ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಈ ಕೆಳಗಿನ ಯಾವ ಭಾರತೀಯ ರಾಜ್ಯವು ರೈಲು ನಿಲ್ದಾಣವನ್ನು ಹೊಂದಿಲ್ಲ ಅಂತ ಕೇಳಿದೆ. ಆನ್ಸರ್ ಈಸ್ ಸಿಕ್ಕಿಂ. ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.